ನಾಳೆಯಿಂದ ದಕ್ಷಿಣ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಮೀಟಿಂಗ್ ಇರುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿರುವ ಸಭೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಮೀಟಿಂಗ್ ನಾಳೆಯಿಂದ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್ ಇರೋದು. ನಾಳೆ ಮತ್ತು ನಾಡಿದ್ದು 2 ದಿನ ತಮಿಳುನಾಡಿನ ಚೆನ್ನೈನಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಚೆನ್ನೈ ಹೊರಭಾಗದ ಕೋವಲಂ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಯೋಜನೆ ಮಾಡಲಾಗಿರೋದು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್, ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಪುದುಚೇರಿ ಹಿರಿಯ ನಾಯಕರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವ ಡೀಟೇಲ್ ಸಿಕ್ಕಿದೆ. ದಕ್ಷಿಣದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸ್ತಾ ಇರುವಂತಹ ಸಭೆ ನಾಳೆ ಮತ್ತು ನಾಡಿದ್ದು 2 ದಿವಸ ತಮಿಳುನಾಡಿನಲ್ಲಿ ಈ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿರೋದು. ಚೆನ್ನೈ ಹೊರಭಾಗದ ಕೋವಲಂ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕರೆದಿದ್ದಾರೆ ಕೇಂದ್ರ ಗೃಹ ಸಚಿವರು. ದಕ್ಷಿಣ ಭಾರತ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಈ ಮೀಟಿಂಗ್ನಲ್ಲಿ ಇರ್ತಾರೆ. ದಕ್ಷಿಣ ಭಾರತ ರಾಜ್ಯಗಳ ನಡುವಿನ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನದಿ ನೀರು ವಿವಾದ, ನೀರಾವರಿ, ಗಡಿ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇದರ ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಚರ್ಚೆ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಕರ್ನಾಟಕ ತಮಿಳುನಾಡು ನಡುವಿನ ಕಾವೇರಿ ನೀರು ವಿವಾದ ಆಗ್ತಾ ಇದೆ. ಈ ಮೀಟಿಂಗ್ ಈ ಸಂದರ್ಭದಲ್ಲಿ ಆಗ್ತಾ ಇರೋದು ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ವಿಜಯ್ ಗುರುವಾರ ನಡೆಯುವ ಸಭೆಯಲ್ಲಿ ಇಬ್ಬರು ಕೂಡ ಪಾಲ್ಗೊಳ್ತಾರೆ. ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಇದು. ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗುವಂಥ ವಿಚಾರಗಳು ಏನೇನು ಅಂತ ಹೇಳಿದ್ರೆ, ದಕ್ಷಿಣ ಭಾರತದ ರಾಜ್ಯಗಳ ನಡುವಿನ ಸಮಸ್ಯೆಗಳ ಬಗ್ಗೆ ಈ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಪ್ರಮುಖವಾಗಿರೋದು ನದಿ ನೀರು ವಿವಾದ, ನೀರಾವರಿ, ಗಡಿ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ, ಹೇಗೆ? ಸಂಪತ್, ನಾಳೆ ನಾಡಿದ್ದು 2 ದಿನಗಳ ಕಾಲ ಒಟ್ಟಾರೆಯಾಗಿ ಚೆನ್ನೈನಲ್ಲಿ ಒಂದು ಸಭೆ ಇದೆ, ಸದರ್ನ್ ಕೌನ್ಸಿಲ್ ಸಭೆ. ಯಾಕಂತ ಹೇಳಿದ್ರೆ ಒಂದು ಕೌನ್ಸಿಲ್ ಅಂತ ಹೇಳಿ ಎಲ್ಲಾ ಪ್ರಾಂತ್ಯಗಳಲ್ಲೂ ಇರುತ್ತೆ. ಯಾಕಂದ್ರೆ ಉತ್ತರ ಇರಬಹುದು, ದಕ್ಷಿಣ ಇರಬಹುದು, ಪೂರ್ವ ಪಶ್ಚಿಮ ಅಂತ ಹೇಳಿ ಒಟ್ಟಾರೆಯಾಗಿ ಎಲ್ಲಾ ರಾಜ್ಯಗಳನ್ನ ಸೇರಿಸ್ಕೊಂಡು ಒಂದು ಕೌನ್ಸಿಲ್ ಅಂತ ಮಾಡ್ತಾರೆ. ಹೀಗಾಗಿ ದಕ್ಷಿಣ ಕೌನ್ಸಿಲ್ ಸಭೆ ನಾಳೆ ನಡೆಯಲಿದೆ. ಈ ಕೌನ್ಸಿಲ್ ಸಭೆಗೆ ಅಮಿತ್ ಶಾ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹೀಗಾಗಿ ಈ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಯಾಕಂದ್ರೆ ದಕ್ಷಿಣ ರಾಜ್ಯದ ಸಮಸ್ಯೆಗಳೇನು, ಅಭಿವೃದ್ಧಿಗೆ ಏನಾಗಬೇಕು, ಅದೇ ರೀತಿಯಾಗಿ ಬೇರೆ ಬೇರೆ ವಿವಾದಗಳು ಏನೇನಿರುತ್ತೆ, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ನಡುವೆ ಒಂದು ಕೋಆರ್ಡಿನೇಷನ್ ಇರಬೇಕಾಗತ್ತೆ. ನದಿ ವಿವಾದಗಳಿರ್ಬೋದು, ಗಡಿ ವಿವಾದಗಳಿರ್ಬೋದು, ಅದೇ ರೀತಿ ಭಾಷೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕು, ಸಂಬಂಧಪಟ್ಟ ಸಭೆಯನ್ನು ಕರೆಯಲಾಗುತ್ತೆ. ಈ ಸಭೆಗೆ ಅಮಿತ್ ಶಾ ಅವರು ಸಭೆಗೆ ಬರ್ತಾರೆ, ಗೃಹ ಸಚಿವರಾಗಿದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ರಾಜ್ಯದ ಎಲ್ಲಾ ಸಿಎಂಗಳು ಕೂಡ ಸಭೆ ಹೋಗ್ತಾರೆ. ಸಭೆಗೆ ಹೋಗಿ ಕೂತು ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ಈ ಸಭೆಯಲ್ಲಿ ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ಸಮಸ್ಯೆ ದೊಡ್ಡ ಮಟ್ಟಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿ ಕರ್ನಾಟಕದಲ್ಲಿ ಬರ ವಿಚಾರ ಇದೆ, ಅದೇ ರೀತಿಯಾಗಿ ನೀರುಗಳು ಕೂಡ ಡ್ಯಾಮ್ಗಳು ತುಂಬತಾ ಇಲ್ಲ. ಈ ಸಂದರ್ಭದಲ್ಲಿ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇದ್ದೇವೆ. ಹೀಗಾಗಿ ಅಮಿತ್ ಶಾ ಅವರು ಕೇಂದ್ರದ ನಿಲುವು ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟಗಳನ್ನು ಕೊಡಬಹುದು. ಅದೇ ರೀತಿಯಾಗಿ ರಾಜ್ಯದ ನಡುವೆ, ಯಾಕಂತ ಹೇಳಿ ತಮಿಳುನಾಡು ಮತ್ತು ರಾಜ್ಯದ ನಡುವೆ 2 ಸಿಎಂಗಳು ಕೂಡ ಕೂತು ಬಗೆಹರಿಸಿಕೊಳ್ಳಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿ ಪ್ರಾದೇಶಿಕ ಅಭಿವೃದ್ಧಿ ಕೂಡ ಈ ಒಂದು ಸಭೆಯ ದೊಡ್ಡ ಮಟ್ಟಕ್ಕಿನ ಅಜೆಂಡಾ. ಹೀಗಾಗಿ ಪ್ರಾದೇಶಿಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಾಜ್ಯಗಳ ನಡುವೆ ಒಂದಿಷ್ಟು ಯೋಜನೆಗಳಿರುತ್ತೆ, ಆ ಯೋಜನೆಗಳು ಯಾವ ರೀತಿ ಸಕ್ಸಸ್ ಮಾಡಬೇಕು, ಈ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳಾಗುತ್ತೆ. ಹೀಗಾಗಿ ಯಾಕಂತ ಹೇಳಿದ್ರೆ 4 ರಾಜ್ಯಗಳ ಸಂಬಂಧಪಟ್ಟ ಒಂದಿಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಸಾಲ್ವ್ ಮಾಡುವಂತ ಕೆಲಸಗಳು ನಾಳಿನ ಸಭೆಯಲ್ಲಿ ಆಗಬಹುದು. ಅದೇ ರೀತಿಯಾಗಿ ಸಭೆ ಬಳಿಕವಾಗಿ ವಿಜಯ್ ಅವರು, ಅದೇ ರೀತಿಯಾಗಿ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕುಳಿತು ಮಾತಾಡಬಹುದು. ಯಾಕಂತ ಹೇಳಿದ್ರೆ ಅವರು ರಾಜ್ಯಕ್ಕೆ ಬರ್ತೀನಿ ಅಂತ ಹೇಳಿದಾಗ ರಾಜ್ಯದಲ್ಲಿ ಕಾವೇರಿ ವಿವಾದ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಹೀಗಾಗಿ ಈ ಸಭೆಯ ಅಜೆಂಡಾವನ್ನ ತಮಿಳುನಾಡಲ್ಲಿ ಕೂತು ಸಿಎಂ ಅವರು ಮಾತಾಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಒಟ್ಟಾರೆಯಾಗಿ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡನ್ನು ಕನ್ವಿನ್ಸ್ ಮಾಡಬೇಕು. ಯಾಕಂದ್ರೆ ಕನ್ವಿನ್ಸ್ ಮಾಡೋದಕ್ಕಿಂತ ಹೆಚ್ಚು ಈಗ ಮನವರಿಕೆಯನ್ನು ಮಾಡ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇದು ತಮಿಳುನಾಡಿಗೂ ಲಾಭ ಆಗುತ್ತೆ ಅನ್ನೋ ವಿಚಾರ. ಹೀಗಾಗಿ ಈ ವಿಚಾರವನ್ನ ಮನ್ನಣೆ ಮಾಡ್ಲಿಕ್ಕಿದ್ದಾರೆ ಅನ್ನೋದನ್ನ ಹೇಳ್ಬಹುದು. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.